ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಗಾನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಾಂಬಾರು ರೆಸಿಪಿ ಮಾಡ್ತಾ ಇದ್ದೀವಿ. ಅದು ಮಾಮೂಲಿ ಸಾಂಬಾರಿಗಿಂತ ತುಂಬ ರುಚಿಯಾಗಿರುತ್ತೆ, ಹಾಗೂ ಡಿಫ್ರೆಂಟಾಗಿ ಮಾಡ್ತಾ ಇರೋದು. ಏನಂದರೆ ಈ ರೀತಿ ಸೊಪ್ಪು, ಇದು ಕಾಡು ಬಸಳೆ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಕಿಡ್ನಿ ಸ್ಟೋನ್ಗೆಲ್ಲ ಬಳಸ್ತಾರೆ ಇದನ್ನು. ಈ ಸೊಪ್ಪನ್ನು ಹಾಗೆ ಹಸಿ ಇದನ್ನು ಎಳ್ನೀರಿನ ಜೊತೆ ತಿನ್ನಬೇಕು, ಕಿಡ್ನಿ ಸ್ಟೋನಿಗೆ ತಿನ್ನೋದಾದರೆ. ಹಾಗೆ ನಾವು ಸಾಂಬಾರಿಗೂ ಕೂಡ ಬಳಸ್ತಾ ಇದ್ದೀವಿ. ಆಗಲೇ ಟ್ರೈ ಮಾಡಿದ್ದೀನಿ ನಾನು, ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ಸೊಪ್ಪನ್ನು ತಿನ್ನದೇ ಇರೋರು ಸಾಂಬಾರಿನಲ್ಲಿ ಬಳಸ್ಕೋಬೋದು. ಈ ಸೊಪ್ಪನ್ನು ಸ್ವಲ್ಪ ಒಂದು 10 ಎಸಳನ್ನು ತೊಗೊಂಡಿದ್ದೀನಿ, 10 ಎಲೆನ. ಹಾಗೆ ಮಾಮೂಲಿ ಬಸಳೆ ಸೊಪ್ಪು, ಇದು ಬಸಳೆ ಸೊಪ್ಪೆಲ್ಲ ನೋಡಿರ್ತೀರ, ಇದು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ದಂಟಿನ ಸೊಪ್ಪು ಕೂಡ ಒಂದು ಹಿಡಿಯೋಷ್ಟು ತೊಗೊಂಡಿದ್ದೀನಿ. ಈ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡ್ತಾ ಇರೋದು. ಈಗ ಸೊಪ್ಪಿನ ಜೊತೆಗೆ 2-3 ಟೊಮೊಟೊ ತೊಗೋಬೇಕು. ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 7-8 ಹೆಸರು ಬೆಳ್ಳುಳ್ಳಿಯನ್ನು ಕುಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹೆಸರುಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ತೊಗರಿಬೇಳೆ, ಈ ಜಾಮೂನ್ ಕಪ್ನಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಬರೀ ತೊಗರಿಬೇಳೆಯಲ್ಲೇ ಮಾಡಿದರೆ ಸ್ವಲ್ಪ ನೀರು ಥರ ಸಾಂಬಾರು ಇರುತ್ತೆ. ಹೆಸರುಬೇಳೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸಾಂಬಾರು ಪೌಡರು ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಬೇಳೆ ಸಾಂಬಾರಿಗೆ ಯಾವ ಸಾಂಬಾರು ಪುಡಿ ಬಳಸ್ತೀರಾ ಅದನ್ನು ಹಾಕ್ಕೋಬೋದು. ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ, ಹಾಗೆ ಅರಿಶಿನ ಪುಡಿ. ಇದು ಒಗ್ಗರಣೆಗೆ ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 5 ಹೆಸರು ಕುಟ್ಟಿಟ್ಟಿದ್ದೀನಿ. ಹಾಗೆ ಮೆಣಸಿನ್ಕಾಯಿ 1-2 ಕಟ್ ಮಾಡಿ ಇಟ್ಕೊಂಡಿರೋದು, ಕರಿಬೇವು. ಬೆಳ್ಳುಳ್ಳಿ ಬಳಸಲ್ಲ ಅನ್ನೋರು ಹಿಂಗನ್ನು ಹಾಕ್ಕೋಬೋದು, ಹಿಂಗು ಸ್ಕಿಪ್ ಮಾಡ್ಬೋದು ಬೇಕಿಲ್ಲ ಅಂದರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಈ ಸೊಪ್ಪನ್ನು ತುಂಬ ಸಣ್ಣದಾಗಿ ಹೆಚ್ಕೋಬೇಕು, ಮಾಮೂಲಿ ಸೊಪ್ಪಿಗಿಂತ ತುಂಬ ಚಿಕ್ಕದಾಗಿ. ಯಾಕೆಂದರೆ ಇದು ಬೆಂದಾಗ ಕೂಡ ತುಂಬ ಮೆತ್ತಗಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಯಾಕೆಂದರೆ ಇದು ಸ್ವಲ್ಪ ದಪ್ಪ ಇದೆ ಸೊಪ್ಪು, ಆದ್ದರಿಂದ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು. ಇದನ್ನು ಈ ರೀತಿ ಇದೆಲ್ಲ ತೆಗೆದುಬಿಟ್ಟು ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು. ನಾವು ಮ್ಯಾಶ್ ಮಾಡಿರೂ ಕೂಡ ಅದು ಇದಾಗೋದಿಲ್ಲ, ಮೆತ್ತಗಾಗೋದಿಲ್ಲ, ಅದರಿಂದ ಸಣ್ಣ ಹೆಚ್ಕೋಬೇಕು. ಇವಾಗ ಬೇಳೆನ ಚೆನ್ನಾಗಿ ತೊಳಿಬೇಕು. ಒಂದು 2-3 ಸಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೋಬೇಕು. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಈಗ ನಾವು ತೊಳೆದಿರೋ ಅಂಥ ಬೇಳೆನ ಹಾಕ್ಕೋಬೇಕು. ಇವಾಗ ಟೊಮೊಟೊ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಬೇರೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು. ಇವಾಗ ಸ್ವಲ್ಪ ಅರಿಶಿಣ. ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಇವಾಗ ನಾವು ಹೆಚ್ಚಿರೋ ಅಂಥ ಸೊಪ್ಪನ್ನು ಹಾಕ್ಕೋಬೇಕು. ಇವಾಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕು. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಳೆ ಮುಳುಗೋವಷ್ಟು, ಸೊಪ್ಪು ಮುಳುಗೋವಷ್ಟು ನೀರು ಹಾಕಿದರೆ ಸಾಕು. ಇವಾಗ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಷಲು ಇಲ್ಲ 3 ವಿಷಲನ್ನು ಕೂಗಿಸ್ಕೋಬೇಕು. ಇವಾಗ ಒಂದು 3 ವಿಷಲ್ ಆದ ನಂತರ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಬೇಳೆ ಎಲ್ಲ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೀರು ಕಡಿಮೆ ಹಾಕಿದರೆ ಈ ರೀತಿ ಮಾಡ್ಕೋಬೋದು, ತುಂಬ ನೀರಿದ್ರೆ ಮಾಡೋಕ್ಕಾಗೋದಿಲ್ಲ. ಇವಾಗ ಚೆನ್ನಾಗಿ ಮ್ಯಾಶ್ ಆಗಿದೆ ಇದು. ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನಾವು ಸಾಂಬಾರು ಮಾಡೋ ಪಾತ್ರೆಗೆ ಹಾಕ್ಕೊಂಡ್ರಾಯ್ತು. ಇವಾಗ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೋತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಕುದಿಬೇಕಿಡಬೇಕು. ಕುದಿಬೇಕಿದ್ದು ಸ್ವಲ್ಪ ಒಂದು ಕುದಿ. ಇವಾಗ ಕುದೀತಾ ಇದೆ ಸಾಂಬಾರು ಕೂಡ. ಇವಾಗ ಇದಕ್ಕೆ ತೆಗೆದಿಟ್ಟಿರೋವಂಥ ಕಾಯಿ ತುರಿ, ಇವಾಗ ಸಾಂಬಾರು ಪೌಡರು ಉಳಿದಿರೋದು ಕೂಡ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಗಂಟು ಆಗಿಬಿಡುತ್ತಿಲ್ಲ ಅಂದರೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಕುದೀತಾ ಇರಲಿ ಇದು. ಉರಿಯನ್ನು ಕಡಿಮೆ ಮಾಡಿಬಿಟ್ಟು ಈ ಪಕ್ಕದಲ್ಲಿ ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇವಾಗ ಮತ್ತು ಜೀರಿಗೆ, ಸಾಸಿವೆಯನ್ನು ಹಾಕ್ಕೋಬೇಕು. ಇವಾಗ ಇದು ಚಟಪಟ ಅಂತ ಸಿಡಿಬೇಕಾದ್ರೆ 2 ಒಣಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಕುಟ್ಟಿರೋ ಅಂಥದ್ದು. ಬೇಕಿದ್ದರೆ ಹಿಂಗೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕಿದ್ದೀನಿ. ಹಾಗೆ ಕೊನೆಯಲ್ಲಿ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದು ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕಡಿಮೆ ಏನಾದರೂ ಆಗಿದೆಯಾ ಅಂತ ಟೇಸ್ಟನ್ನು ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಸ್ವಲ್ಪ ಸಪ್ಪೆ ಆಗಿತ್ತು, ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ.
ಇವಾಗ ಸಾಂಬಾರು ರೆಡಿ ಆಯಿತು. ಈ ರೀತಿ ಸಾಂಬಾರನ್ನ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ತುಪ್ಪ ಸಲಾಡ್ ಜೊತೆಗೆ ಉಪ್ಪಿನಕಾಯಿ ಜೊತೆಗೆ ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪಿನಲ್ಲಿ ಯಾರು ಹಸಿ ಸೊಪ್ಪು ತಿನ್ನಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ತುಂಬ ರುಚಿಯಾಗೂ ಕೂಡ ಇರುತ್ತೆ, ಸುಲಭವಾಗೂ ಕೂಡ ಎಲ್ಲರೂ ತಿಂತಾರೆ. ಇದನ್ನು ತುಂಬ ರುಚಿಯಾಗಿರೋ ಅಂಥ ಕಾಡು ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಆ ಸೊಪ್ಪಿನಿಂದ ಮಾಡಿರೋ ಅಂಥ ಸಾಂಬಾರು ಅನ್ನದ ಜೊತೆಗೆ. ಇದಕ್ಕೆ ರುಬ್ಬೋದಿಲ್ಲ, ಏನಿಲ್ಲ, ಹಾಗೆ ಸುಲಭವಾಗಿ ಮಾಡ್ಕೋಬೋದು. ಸೊಪ್ಪನ್ನು ಹೆಚ್ಚಿಬಿಟ್ಟು ಯಾರಾದರೂ ಬೇಗ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರಿದು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.